ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗಯೋಗಃ. ಮಾನಾಪಮಾನಯೋಸ್ತುಲ್ಯಃ ತುಲ್ಯೋ ಮಿತ್ರಾರಿಪಕ್ಷಯೋಃ. ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಮಾನಾಪಮಾನಗಳಲ್ಲಿ ನಿರ್ವಿಕಾರನು, ಮಿತ್ರರಲ್ಲಿ ಮತ್ತು ಶತ್ರುಗಳಲ್ಲಿ ಸಮನಾಗಿ ವರ್ತಿಸುವವನು, ಮಾಡುವ ಕರ್ಮಗಳಲ್ಲಿ ಕರ್ತೃತ್ವ ಭಾವ ಇಲ್ಲದವನು, ಗುಣಾತೀತ ಎನ್ನಿಸಿಕೊಳ್ಳುವನು. ಮಾನ ಅಪಮಾನ ಎಂಬ ಕಾರಣಕ್ಕಾಗಿ ಮನುಷ್ಯ ಸಮಾಜದಲ್ಲಿ ಸಾಕಷ್ಟು ತೊಂದರೆ ಅನುಭವಿಸುತ್ತಾನೆ. ಕೆಲವರಿಗೆ ಯಾರೋ ತಮ್ಮನ್ನು ನಿಂದಿಸುವುದರ ಮೂಲಕ ಮಾನ ಹರಾಜು ಹಾಕುತ್ತಿದ್ದಾರೆ ಎಂಬ ಕೋಪವಾದರೆ, ಕೆಲವರಿಗೆ ತಮಗೆ ಕೊಡಬೇಕಾದ ಗೌರವ ಕೊಡದೆ ಅವಮಾನ ಮಾಡಿದರು ಎಂಬ ಕಾರಣಕ್ಕಾಗಿ ಕೋಪ. ತಮ್ಮ ಮಕ್ಕಳು ಸಮಾಜದಲ್ಲಿ ಹೀಗೆ ಬೆಳೆಯಬೇಕು, ಎಲ್ಲ ವಿಷಯದಲ್ಲೂ ತಮ್ಮ ಮಕ್ಕಳೇ ಮೊದಲಿರಬೇಕು ಎಂದು ಆಶಿಸುವ ಕೆಲವರು ತಮ್ಮ ಮಕ್ಕಳು ಎಣಿಕೆಯಂತೆ ನಡೆಯದಿದ್ದಾಗ ಮಕ್ಕಳಿಂದಲೇ ಅವಮಾನ ಅಂದುಕೊಳ್ಳುವುದನ್ನೂ ಕಾಣಬಹುದು. ಹೀಗೆ ನೂರಾರು ಕಾರಣಗಳನ್ನು ನೀಡಿ ಪ್ರತಿದಿನ ಅವಮಾನ ಅನುಭವಿಸುವವರಿಗೇನೂ ಕಡಿಮೆಯಿಲ್ಲ. ಒಮ್ಮೆ ಯೋಚಿಸಿದರೆ ಮಾನ ಅವಮಾನ ಎಂಬುದು ಮಾನಸಿಕ ಸ್ಥಿತಿ. ಶತ್ರುಗಳನ್ನು ಪ್ರೀತಿಸುವಂತಹ ಹೃದಯವಾದರೆ ಬದುಕು ಸುಂದರ. ಕೆಲವರು ಯಾವುದೋ ಕಾರಣ ಇಟ್ಟುಕೊಂಡು ಕೆಲವರನ್ನು ತನ್ನ ಶತ್ರು ಎಂದು ತೀರ್ಮಾನಿಸಿ ಅವರನ್ನು ದೂರವಿಡುವ ಪ್ರಯತ್ನ ಮಾಡುವುದನ್ನು ಕಾಣಬಹುದು. ಗುಣವನ್ನು ಮೀರಿದಾತ ಯಾರನ್ನೂ ಶತ್ರು ಎಂದು ತಿಳಿಯದಿದ್ದರೂ ಆತನನ್ನು ವಿರೋಧಿಸುವವರು ಇರುವುದು ಸಹಜ. ಯಾರೇ ಆದರೂ ತನ್ನನ್ನು ಶತ್ರು ಅಥವಾ ಮಿತ್ರ ಎಂದು ಭಾವಿಸಿದರೂ ಅವರನ್ನು ಈತ ಸಮಾನವಾಗಿ ಕಾಣುತ್ತಾನೆ. ಎಲ್ಲವೂ ತನ್ನಿಂದಲೇ ಎಂಬ ಭಾವನೆ ಇಲ್ಲದೆ ಕೇವಲ ಕರ್ತವ್ಯ ದೃಷ್ಟಿಯಿಂದ ಕಾರ್ಯ ಮಾಡುವ ಇವರು ಸದಾ ಸಮರ್ಪಣಾ ಮನೋಭಾವದಿಂದ ಇರುತ್ತಾರೆ. ಹರಿ ಓಂ ತತ್ಸತ್.